ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ರೊಟೀನ್ ಹೇಗಿದೆ ಅಂತ ನೋಡೋಣ ಒಂದ್ಸರಿ. ನಿಜವಾಗ್ಲೂ ಗಿಡಗಳಂತೂ ತುಂಬ ಅಂದರೆ ತುಂಬ ಹಾಳಾಗಿದ್ದಾವೆ. ಅದು ಯಾಕೆ ಏನು ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ. ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಒಳಗೆ ತಂದು ಗಿಡಗಳು ಇಟ್ಕೊಂಡು ಸಾಕ್ತಾ ಇರೋದು. ಹಂಗಾಗಿ ಅವು ತುಂಬ ಹಾಳಾಗಿರೋದ್ರಿಂದ ನನಗೆ ಒಂಥರ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಇವತ್ತು ಬೆಳಗ್ಗೆ ನಂದೇನಿಲ್ಲ, ಸಿಂಪಲಾಗಿ ಅಡುಗೆ ಮಾಡಿದ್ದೆ, ಅನ್ನ ಸಾಂಬಾರು ಮಾಡಿದ್ದೆ ಅಷ್ಟೇ. ಹಂಗಾಗಿ ಇವತ್ತಿನ ಬೆಳಗ್ಗೆ ರೊಟೀನ್ ಏನಿಲ್ಲ. ಇವತ್ತು ಗಿಡಗಳು ಕ್ಲೀನ್ ಮಾಡೋದೇ ಒಂದು ಇದಾಗ್ಬಿಟ್ಟಿದೆ. ಗಿಡಗಳಿಗೆ ಏನೇನು ಆಗಿದೆ ಅಂತ ನಾನು ಹೇಳ್ತೀನಿ. ನನಗೆ ಒಂದು ಟೈಮಲ್ಲಿ ಫಸ್ಟ್ ಆಫ್ ಆಲ್ ನಾನು ಕ್ವಾರ್ಟರ್ಸಲ್ಲಿದ್ವಿ. ಕ್ವಾರ್ಟರ್ಸಲ್ಲಿ ಅಂದರೆ ಅಲ್ಲಿ ಫೀಲ್ಡ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಮರಗಳಂತೂ ತುಂಬ ಹಿಂದೆ ಮುಂದೆ ಪಕ್ಕ ದೊಡ್ಡ ದೊಡ್ಡ ಮರಗಳಿರ್ತವೆ. ಹಂಗಾಗಿ ಆ ಮರಗಳು ಎಲೆ ಉದ್ರೆ ಕಾಟಕ್ಕೆ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಕಸ ಹೊಡೆದು ಸಾಕಾಗಿ ಇನ್ನೊಂದು ಸರಿ ಲೈಫಲ್ಲೇ ಗಿಡಗಳಿರೋ ಮನೆಗೆ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಅವಾಗಿಂದ ಒಂದು 5-6 ವರ್ಷ ನಾನು ಗಿಡಗಳಿರೋ ಹೊತ್ತಾಗೆ ಇದ್ದಿಲ್ಲ, ಬರೀ ಮೇಲ್ಗಡೆ ಅಫ್ಟಿಯರ್ನಲ್ಲೇ ಇದ್ಕೊಂಡು ಬಂದಿದ್ದೀನಿ. ಆದರೆ ಈ ಸರಿ ಈ ಥರ ಮನೆ ಮಾಡಿರೋದ್ರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಶೋ ಪೀಸ್ ಥರನ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಎಲ್ಲ ಬೇರೆ ಬೇರೆ ಮನೆಗಳೆಲ್ಲ ನೋಡಿರ್ತೀವಲ್ಲ, ತುಂಬ ಚೆನ್ನಾಗಿರ್ತಾವಲ್ಲ, ಆ ಥರನ ಅಂತ ಹೋದೆ. ಅದು 3,000-4,000 ಗಟ್ಟಲೆ ಹೇಳಿದರು. ನಾನು ಅಷ್ಟೊಂದು ದುಡ್ಡು ಕೊಟ್ಟು ಎಲ್ಲಿ ಥರ ಲೆಕ್ಕ ಆಗ್ತೈತೆ ಅಂತ ನಾನು ಈ ಥರ ಇಂಡೋಸ್ ಪ್ಲ್ಯಾಂಟ್ಸ್ ಕೊಡ್ರಿ ಒಳಗಿಟ್ಕೊಳವು ಅಂತ ಕೇಳಿದೆ. ಅವು ಇವು ಚೆನ್ನಾಗಿದ್ದಾವೆ ಅಂತ ಕೊಟ್ಟರು. ಇದನ್ನೇ ದೊಡ್ಡದಾಗಿ ಬೆಳೆಸೋಣ ಬಿಡು ಅಂತ ನಾನು ತಂದೆ. ಆದರೆ ಅವು ಯಾಕೋ ಪೂರ್ತಿ ಹಾಳಾಗಿಬಿಟ್ಟಿದ್ದಾವೆ. ಗಿಡಗಳು ಕೂಡ ಪೂರ್ತಿ ಅಂದರೆ ಪೂರ್ತಿ ಹಾಳಾಗಿಬಿಟ್ಟಿದ್ದಾವೆ. ಒಂಥರ ಅಂಟಂಟು ಹುಳ ಒಂಥರ ಮುಟ್ರೆ ಸಾಕು ಎಲ್ಲ ಕೈಗೆಲ್ಲ ಅಂಟುತ್ತೆ. ಬಿಳಿ ಇದೆಲ್ಲ ಒಂಥರ ಲೋಳೆ ಥರ ಎಲ್ಲ ಒಂಥರ ಅಂಟಂಟು ವೈಟ್ ಇರುತ್ತೆ. ಅದನ್ನೆಲ್ಲ ಪೂರ್ತಿ ಎಲ್ಲ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಪೂರ್ತಿ ಎಲ್ಲ ಕಟ್ ಮಾಡಿಬಿಟ್ಟು ರೋಸ್ದು ಉದ್ದದ್ದು ಒಂದೇ ಒಂದು ಕೊಂಬೆ ಬೆಳೆದಿತ್ತು, ಅದನ್ನು ಕಟ್ ಮಾಡಿ ಇನ್ನೊಂದು ಪಾಟಿಗೆ ಸಿಕ್ಸಿದ್ದೀನಿ. ನೋಡೋಣ ಬೆಳೀತೋ ಇಲ್ಲ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೆಲ ಒರೆಸ್ಬಿಟ್ಟು ಒಳಗಿರೋ ಗಿಡಗಳಿಗೂ ಪೂರ್ತಿ ಚೆನ್ನಾಗೆ ಒಳ್ಳೆ ಸ್ನಾನ ಮಾಡಿಸ್ದಂಗೆ ನೀರು ಹಾಕಿಬಿಟ್ಟಿದ್ದೀನಿ. ಇವತ್ತು ಇಷ್ಟು ದಿನ ಆ ಥರ ಪೂರ್ತಿ ನೀರು ಹಾಕಿರಲಿಲ್ಲ, ಸ್ವಲ್ಪ ಬೆಳಗ್ಗೆನೇ ನೀರು ಹಾಕಿಬಿಟ್ಟಿದ್ದು. ಈಗ ಪೂರ್ತಿ ಎಲ್ಲ ಸ್ನಾನ ಮಾಡಿಸ್ದಂಗೆ ಎಲ್ಲ ತೊಳೆದ್ಬಿಟ್ಟು ಈಗ ಒಣಗಿರೋದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗಿಡ ಅಂತೂ ಪೂರ್ತಿ ಎಲ್ಲ ಒಂದೇ ಎರಡೆರಡು ಕೊಂಬೆ ಥರ ಐತೆ ಅಷ್ಟೇ. ಇದಂತೂ ಸ್ವಲ್ಪನಾದರೂ ಐತೆ. ಅದಕ್ಕೆ ಇದನ್ನು ನೀಟಾಗಿ ಮೇಂಟೈನ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಎಲ್ಲ ಒಣಗಿದೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲೇ 2 ದಿನ ಹೀಗೆ ಇಟ್ಟು ದಿನ ಡೈಲಿ ಪೂರ್ತಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಗಿಡಗಳ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ, ಏನಾಗಿದೆ, ಏನು ಮಾಡಬೇಕು ಅಂತ. ನನಗೂ ಸ್ವಲ್ಪ ಐಡಿಯಾ ಬರ್ತೈತೆ ಮತ್ತು ಅನುಕೂಲ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.